ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವೆಲ್ಲರೂ ಈ ಆನ್ಲೈನ್ ಸರ್ವಿಸ್ಗೆ ಸೇರಿ ಬಂದಿದ್ದೇವೆ. ಪರಿಶುದ್ಧಾತ್ಮ ದೇವರು ತಾನೇ ಈ ಸರ್ವಿಸ್ ಅನ್ನು, ಈ ಆರಾಧನೆಯನ್ನು ನಡೆಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಉಂಟು ಮಾಡಿದಂಥ ಸರ್ವಶಕ್ತನಾಗಿರುವಂಥ ಪರಲೋಕ ತಂದೆಯ ದೇವರೇ, ನಿನ್ನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ ನನ್ನ ಸ್ವಾಮಿ. ಈ ಆರಾಧನೆಯನ್ನು ಆದಿಯಿಂದ ಅಂತ್ಯದವರೆಗೂ ನಿನ್ನ ನಾಮದ ಮಹಿಮೆಗೋಸ್ಕರ ನೀನು ನಡೆಸುತ್ತೇವೆ ದೇವ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಿಶೇಷವಾದ ಪ್ರಸನ್ನತೆಯಿಂದ ನಿನ್ನ ಆತ್ಮನ ಅಭಿಷೇಕದಲ್ಲೂ, ಆತ್ಮನ ನಡೆಸುವಿಕೆಯಲ್ಲೂ, ಆತ್ಮನ ತೇಜಸ್ಸಿನಲ್ಲೂ ನಿನ್ನ ಗೂಢಾರ್ಥ ರಹಸ್ಯಗಳನ್ನು ತಿಳಿಯಪಡಿಸುತ್ತಾ ನಿನ್ನ ನಾಮದ ಮಹಿಮೆಗೋಸ್ಕರ ಈ ಆರಾಧನೆ ನಡೆಸಲ್ಪಡಬೇಕು. ನೀನು ಮಾತ್ರ ಮಹಿಮೆ ಹೊಂದೆಂದು ಈ ಪ್ರಾರ್ಥನೆಯನ್ನು ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ ನನ್ನ ಜೀವವುಳ್ಳ ಪರಲೋಕದ ತಂದೆ. ಆಮೆನ್. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಆನ್ಲೈನ್ ಸರ್ವಿಸ್ಗೆ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ದೇವರ ವಾಕ್ಯ ಸಂದೇಶವನ್ನು ಕೇಳುವುದಕ್ಕೋಸ್ಕರ ನಾವೆಲ್ಲರೂ ಸಿದ್ಧವಾಗಿದ್ದೇವೆ. ಪರಿಶುದ್ಧಾತ್ಮ ದೇವರ ಸಹಾಯದಿಂದ ದೇವರ ವಾಕ್ಯವನ್ನು ನಾವು ಕೇಳಿಸಿಕೊಳ್ಳೋಣ. ಇದಕ್ಕೆ ಆರಿಸಿಕೊಂಡಂತ ದೇವರ ವಾಕ್ಯ ಭಾಗವು ಆದಿಕಾಂಡ 25ನೇ ಅಧ್ಯಾಯ 29ನೇ ವಚನದಿಂದ 34ನೇ ವಚನದವರೆಗೆ. ಈ ವಚನ ಭಾಗದಲ್ಲಿ ಏಸಾವನು ತನ್ನ ಚೊಚ್ಚಲತನವನ್ನು ಕಳೆದುಕೊಂಡನು. ಏಸಾವನು ತನ್ನ ಚೊಚ್ಚಲತನವನ್ನು ಕಳೆದುಕೊಂಡಂತ ವಿಷಯವನ್ನು, ಸಂಗತಿಯನ್ನು ಈ ಸ್ಥಳದಲ್ಲಿ, ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ನೋಡಿ, ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಒಂದು ದಿನ ಯಾಕೋಬನು ಅಡಿಗೆ ಮಾಡುತ್ತಿರುವಾಗ ಏಸಾವನು ಕಾಡಿನಿಂದ ದಣಿದು ಬಂದು ಅವನಿಗೆ, ನಾನು ಬಹು ದಣಿದು ಬಂದಿದ್ದೇನೆ, ಆ ಕೆಂಪಾದ ರುಚಿ
ವಾಕ್ಯ ಹೇಳ್ತಾ ಇದೆ, ಏಸಾವ ಕಾಡಿಗೆ ಹೋಗಿ ಬೇಟೆ ಆಡಿ ದಣಿದು ಬರ್ತಾನೆ, ಸುಸ್ತಾಗಿ ಮನೆಗೆ ಬರ್ತಾನೆ. ಸುಸ್ತಾಗಿ ಮನೆಗೆ ಬಂದ ತಕ್ಷಣ ಅವನಿಗೆ ಹೊಟ್ಟೆ ಹಸಿತಾ ಇರುತ್ತೆ. ಯಾಕೋಬ ಅಡಿಗೆ ಮಾಡ್ತಾ ಇರ್ತಾನೆ. ಯಾಕೋಬ ಅಡಿಗೆ ಮಾಡ್ತಾ ಇರ್ಬೇಕಾದ್ರೆ ಅವನು ಹೊಟ್ಟೆ ಹಸಿಕೊಂಡು ಮನೆಗೆ ಬರ್ತಾನೆ. ಯಾಕೋಬನ್ನ ಕೇಳ್ತಾನೆ, ನನಗೆ ಹೊಟ್ಟೆ ತುಂಬಾ ಹಸಿತಾ ಇದೆ, ನನಗೆ ಊಟ ಕೊಡು ಅಂತ ಕೇಳ್ತಾನೆ. ಏಸಾವ ನನಗೆ ಹೊಟ್ಟೆ ಹಸಿತಾ ಇದೆ, ನನಗೆ ಊಟ ಕೊಡು ಅಂತ ಯಾಕೋಬನ ಹತ್ರ ಕೇಳಿದ ತಕ್ಷಣ ಈ ಯಾಕೋಬ ಏನ್ ಮಾಡ್ತಾನಂದ್ರೆ, ಏಸಾವನ ಹೊಟ್ಟೆ ಹಸಿವು ಎಂಬ ಪರಿಸ್ಥಿತಿಯನ್ನ ಇವನು ಉಪಯೋಗಿಸ್ಕೊಳ್ತಾನೆ. ಅವನ ಬಲಹೀನ ಸ್ಥಿತಿಯಲ್ಲಿ ಇವನು ಒಂದು ಉಪಾಯನ ಒಡ್ತಾನೆ. ಅದು ಏನಂದ್ರೆ, ನಿನ್ನ ಚೊಚ್ಚಲತನದ ಹಕ್ಕನ್ನು ನನಗೆ ಮಾರಿಬಿಡು. ಏಸಾವ ಬಲಹೀನನಾಗಿದ್ದಾನೆ, ಅವನ ದೇಹಕ್ಕೆ ಬಲ ಬೇಕು, ಊಟ ಮಾಡಬೇಕು ಅವನು. ಅದಕ್ಕೋಸ್ಕರ ಯಾಕೋಬನ ಹತ್ರ ಕೇಳಿದ್ರೆ ನನಗೆ ಊಟ ಕೊಡಪ್ಪ ಅಂತ ಇವನೇನ್ ಮಾಡ್ತಾನೆ, ಆ ಅವಕಾಶನ ಉಪಯೋಗಿಸ್ಕೊಂತಾನೆ. ಯಾವ ರೀತಿ ಉಪಯೋಗಿಸ್ಕೊಳ್ತಾನೆ? ಚೊಚ್ಚಲತನದ ಹಕ್ಕನ್ನು ನೀನು ನನಗೆ ಮಾರಿಬಿಡು, ನಾನು ನಿನಗೆ ಕೊಡ್ತೀನಿ ಊಟ. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಚೊಚ್ಚಲತನದ ಹಕ್ಕನ್ನು ನೀನು ನನಗೆ ಮಾರಿಬಿಡು, ಕೊಟ್ಟು ಬಿಡು ಅಂತ ದೇವರು ಅವನು ಕೇಳಿದ ತಕ್ಷಣ ಯಾಕೋಬ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಆಗಲಿ ನನ್ನಂತ ಸಾಯುವವನಿಗೆ ಚೊಚ್ಚಲತನದಿಂದ ಪ್ರಯೋಜನವೇನು ಅಂದನು. ಯಾಕೋಬನು ಮೊದಲು ಪ್ರಮಾಣ ಮಾಡು ಅಂದಾಗ ಏಸಾವನು ಪ್ರಮಾಣ ಮಾಡಿ ಅವನಿಗೆ ತನ್ನ ಚೊಚ್ಚಲತನದ ಹಕ್ಕನ್ನು ಕೊಟ್ಟು ಬಿಟ್ಟನು. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯ ಹೇಳ್ತಾ ಇದೆ, ಅವನು ಶ್ರೇಷ್ಠವಾದಂತ ಚೊಚ್ಚಲತನವನ್ನು ಯಾಕೋಬನಿಗೆ ಊಟಕ್ಕೋಸ್ಕರ ಮಾರ್ಬಿಡ್ತಾನೆ. ಇಲ್ಲಾಂದ್ರೆ ಅಬ್ರಹಾಂ, ಈಸಾಕ್, ಯಾಕೋಬ ಅಲ್ಲ, ಅಬ್ರಹಾಂ, ಈಸಾಕ್, ಏಸಾವ್ ಅನ್ನೋ ಪದ ಬಂದ್ಬಿಡ್ತಾ ಇತ್ತು. ದೇವರ ಚಿತ್ತ, ಇವನು ತನ್ನ ಚೊಚ್ಚಲತನದ ಹಕ್ಕನ್ನು ಊಟಕ್ಕೋಸ್ಕರ ಮಾರ್ಬಿಡ್ತಾನೆ. ಊಟಕ್ಕೋಸ್ಕರ ಮಾರ್ಬಿಡ್ತಾನೆ ಯಾಕೋಬನಿಗೆ. ಯಾಕೋಬ ನೋಡಿ, ಅವನು ಹೊಟ್ಟೆ ಹಸಿತಾ ಇದೆ ಅಂದ್ರೆ ಊಟ ಕೊಡ್ಬೇಕು ತಾನೆ. ಅವನು ಹೊಟ್ಟೆ ಹಸಿವು ಅಂತ ಮನೆಗೆ ಬಂದು ಕೇಳಿದ್ರೆ ಊಟ ಕೊಡಬೇಕು ತಾನೆ, ಅದು ನ್ಯಾಯ ತಾನೆ. ಇವನು ಕೇಳ್ತಾ ಇದ್ದಾನೆ ಏನಂತ, ಯಾಕೋಬ ಅಂದ್ರೆ ಹೆಸರೇ ಮೋಸಗಾರ. ಪ್ರಿಯ ದೇವರ ಮಗುವೆ, ಇವನ ಜೀವನದಲ್ಲಿ ಇದ್ದಂತ ಕ್ಯಾರೆಕ್ಟರ್, ಮುಖ್ಯವಾಗಿ ಇವನ ಜೀವನದಲ್ಲಿದ್ದಂತ ಸ್ವಭಾವ ಇಲ್ಲಿ ಇವನು ತೋರಿಸ್ತಾನೆ. ಅವನ ಹೃದಯದಲ್ಲಿರುವಂತ ಸ್ವಭಾವನ ಅವನು ಅಲ್ಲಿ ತೋರಿಸ್ತಾನೆ. ಅದೇನಂದ್ರೆ, ಏಸಾವನೇ, ನೀನು ಹೊಟ್ಟೆ ಹಸಿಕೊಂಡಿದೆಯಲ್ಲ, ನಾನು ನಿನಗೆ ಊಟ ಕೊಡ್ತೀನಿ, ನಿನ್ನ ಚೊಚ್ಚಲದ ಹಕ್ಕನ್ನು ನನಗೆ ಮಾರ್ಬಿಡು ಅಂತ ಪ್ರಮಾಣ ಮಾಡಿಸ್ಕೊತಾನೆ. ಪ್ರಮಾಣ ಮಾಡಿಸ್ಕೊಂಡು ಊಟ ಕೊಡ್ತಾನೆ. ಪ್ರಿಯ ದೇವರ ಮಕ್ಕಳೇ, ಒಂದು ನಿಮಿಷದ ಸಂತೋಷಕ್ಕೋಸ್ಕರ, ನಿನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ, ನಿನ್ನ ಪರಿಶುದ್ಧವಾದ ಜೀವಿತವನ್ನ ನೀನು ಮಾರ್ಬಿಡ್ತಾ ಇದೀಯಾ? ಈ ಯಥಾರ್ಥವಾದಂತ ಜೀವನ ಮಾರಾಗ್ತಾ ಇದೀಯಾ? ದೇವರ ಹೊಟ್ಟೆಗೆ ಸಂಬಂಧ ಈ ಲೋಕದಲ್ಲಿ ಕೊಡುವಂತ ಸಂತೋಷಕ್ಕೋಸ್ಕರ, ಕೆಲವು ದಿನಗಳ ಸಂತೋಷಕ್ಕೋಸ್ಕರ ನೀನು ಏನ್ ಮಾಡ್ತಾ ಇದೀಯ ಗೊತ್ತಾ? ನಿನ್ನ ದೇವರ ಸಂಗಡ ಇರುವಂತ ಸಂಬಂಧವನ್ನು ಮುರಿದುಕೊಳ್ತಾ ಇದೀಯಾ? ಏಸಾವ ಈ ಚೊಚ್ಚಲತನದ ಹಕ್ಕನ್ನು ಕಳೆದುಕೊಂತಾನೆ. ನೋಡಿ, ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ,
ಒಳ್ಳೆತನನ ಮಾರ್ಬಿಟ್ಟು, ಒಳ್ಳೆತನನ ಕೊಟ್ಟುಬಿಟ್ಟು ನಾನು ಒಳ್ಳೆಯವನಾಗಿ ಜೀವನ ಮಾಡೋದಕ್ಕೆ ಹೆಂಗೆ ಸಾಧ್ಯ? ನನ್ನ ಕೈಲಾಗಲ್ಲ ಸಾಧ್ಯ. ದೇವರ ವಾಕ್ಯ ನಮ್ಮನ್ನ ಉಪದೇಶ ಮಾಡುತ್ತಾ ಬರ್ತದೆ. ದೇವರ ವಾಕ್ಯ ನಮ್ಮನ್ನ ಯಾವಾಗಲೂ ಎಚ್ಚರಿಸುತ್ತಾ ಬರ್ತದೆ. ಏಸಾವನ ಜೀವನದಲ್ಲಿ ದೇವರು ಮಾಡಿರುವಂತ ಕಾರ್ಯನ, ದೇವರು ಕೊಟ್ಟಿರುವಂತ ಆಶೀರ್ವಾದನ ಮರ್ತೋಗ್ಬಿಡ್ತಾನೆ. ನೋಡಿ, ಇಬ್ರಿಯ 12ನೇ ಅಧ್ಯಾಯ 17ನೇ ವಚನ. ಅನಂತರದಲ್ಲಿ ತನ್ನ ತಂದೆಯ ಆಶೀರ್ವಾದವನ್ನು ಬಾಧ್ಯವಾಗಿ ಹೊಂದಬೇಕೆಂದು ಕಣ್ಣೀರು ಸುರಿಸುತ್ತಾ ಬೇಡಿಕೊಂಡರೂ ನಡೆದದನ್ನು ಇಲ್ಲದ ಹಾಗೆ ಮಾಡುವುದಕ್ಕೆ ಮಾರ್ಗವಿಲ್ಲದೆ ನಿರಾಕರಿಸಲ್ಪಟ್ಟನು. ದೇವರ ವಾಕ್ಯ ಹೇಳ್ತಾ ಇದೆ, ಚೊಚ್ಚಲತನದ ಹಕ್ಕನ್ನು ಮಾರಿಬಿಡ್ತಾನೆ. ತಂದೆ ಹತ್ರ ಕೂತ್ಕೊಂಡು ಗೋಳಾಡ್ತಾನೆ, ಕಣ್ಣೀರು ಬಿಡ್ತಾನೆ. ಎಲ್ಲಿ ಆಶೀರ್ವಾದ ಕೊಡೋಕೆ ಸಾಧ್ಯ? ಈಸಾಕನ ಹತ್ರ ಆಶೀರ್ವಾದ ಇಲ್ಲ. ಈಸಾಕನ ಹತ್ರ ಇದ್ದಂತ ಆಶೀರ್ವಾದ, ಏಸಾವನಿಗೆ ಬರಬೇಕೆಂಬಂತ ಆಶೀರ್ವಾದ ಯಾಕೋಬನು ಪಡೆದುಕೊಂಡಿದ್ದಾನೆ. ಯಾಕಂದ್ರೆ ನಿನ್ನ ಚೊಚ್ಚಲತನದ ಹಕ್ಕನ್ನು ನೀನು ಯಾಕೋಬನಿಗೆ ಮಾರಿದ್ದೀಯ. ಈ ಆಶೀರ್ವಾದ ಅವನು ಪಡೆದುಕೊಂಡು ಓಡೋಗ್ಬಿಟ್ಟಾನೆ. ನಿನ್ನಲ್ಲಿ ನಿನಗೆ ನಾನು ಕೊಡುವಂಥದ್ದು ಆಶೀರ್ವಾದ ಏನೂ ಇಲ್ಲ. ಕಣ್ಣೀರು ಬಿಡ್ತಾನೆ, ಓಡಾಡ್ತಾನೆ. ತಂದೆ, ನನ್ನ ಆಶೀರ್ವಾದ ಮಾಡು, ನನ್ನ ಆಶೀರ್ವಾದ ಮಾಡಕ್ಕೆ ನಿನ್ನ ಹತ್ರ ಏನೂ ಇಲ್ವಾ? ಎಷ್ಟೋ ಸಮಯಗಳಲ್ಲಿ ದೇವರು ನಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ. ನೋಡು, ನಾನು ನಿನಗೆ ಏನು ಕೊಟ್ಟಿದ್ದೀನೋ, ನಾನು ತಿರುಗಿ ಬರೋವರೆಗೂ ದೇವದೂತಗಳ ಸಂಗಡ ಮಹಿಮೆಯಿಂದ ನಾನು ನಿನ್ನನ್ನು ಕಾಣುವುದಕ್ಕೆ ಬರುವವರೆಗೂ ನಾನು ನಿನಗೆ ಕೊಟ್ಟದ್ದನ್ನು ನೀನು ಬಿಗಿಯಾಗಿ ಇಟ್ಕೊಳ್ಬೇಕು, ಭದ್ರವಾಗಿಟ್ಕೊಳ್ಬೇಕು, ಸುರಕ್ಷಿತವಾಗಿಟ್ಕೊಳ್ಬೇಕು. ಏಸಾವನ ಜೀವನದಲ್ಲಿ ಚೊಚ್ಚಲತನ ಕಳ್ಕೊಂತಾನೆ. ನಿನ್ನ ಜೀವನದಲ್ಲಿ ಈ ದಿನ ನೀನು ಕಳೆದುಕೊಂಡದ್ದು ಏನು ಅದು ನಿನಗೆ ಗೊತ್ತು. ನಿನ್ನ ಜೀವನದಲ್ಲಿ ಈ ದಿನ ನೀನು ದೇವರು ಕೊಟ್ಟಂತ ಆಶೀರ್ವಾದವನ್ನು, ದೇವರು ಕೊಟ್ಟಂತ ಸಮಾಧಾನವನ್ನು, ಸಂತೋಷವನ್ನು, ಪರಿಶುದ್ಧವಾದ ಜೀವನವನ್ನು ಕಳೆದುಕೊಂಡಿದ್ದರೆ, ಇಲ್ಲ ಪ್ರಾರ್ಥನಾ ಜೀವನ ಕಳೆದುಕೊಂಡಿದ್ರೆ ಕಣ್ಣೀರು ಬಿಡು, ಪ್ರಾರ್ಥನೆ ಮಾಡು. ಪರಿಶುದ್ಧಾತ್ಮ ದೇವರು ಮತ್ತೆ ನಿನಗೆ ಕೊಡ್ತಾನೆ, ಮತ್ತೆ ನಿನ್ನಲ್ಲಿ ವಾಸ ಮಾಡ್ತಾನೆ. ದೇವರಾತ್ಮನ ಕಾರ್ಯಗಳನ್ನ ದೇವರಾತ್ಮನಿಂದ ನಡೆಸಿಕೊಳ್ಳುತ್ತಿರುವಂತ ದೇವ ಮಕ್ಕಳಿಗೆ ಈ ಮಾತು, ದೇವ ಜನರು ಎನಿಸಿಕೊಂಡಿದ್ದಂತ ನಿಮಗೆ ಈ ಆಶೀರ್ವಾದದ ಮಾತು ದೇವರು ಹೇಳ್ತಾ ಇದ್ದಾನೆ. ಏನಂದ್ರೆ, ನಾನು ನಿನಗೆ ಕೊಟ್ಟಿರೋದನ್ನ ನೀನು ಕಳ್ಕೊಂಡಿದ್ರೆ ಮತ್ತೆ ಪಡ್ಕೊಳ್ಳೋದಕ್ಕೋಸ್ಕರ ನನ್ನ ಸನ್ನಿಧಿಗೆ ಬಾ, ಮಾನಸಾಂತನ ಪಡು, ಪಶ್ಚಾತ್ತಾಪ ಪಡು. ಪ್ರಿಯ ದೇವರ ಮಗುವೆ, ನಾನು ನಿಮಗೆ ಪುನಃ ಕೊಡ್ತೀನಿ, ಮತ್ತೆ ನಿನಗೆ ಕೊಡ್ತೀನಿ. ಇವನು ಚೊಚ್ಚಲತನದ ಹಕ್ಕನ್ನು ಮಾರ್ಬಿಟ್ಟ. ಶ್ರೇಷ್ಠವಾದ ಆಶೀರ್ವಾದ ಇವನಿಂದ ಬಿಟ್ಟು ಹೋಯ್ತು. ಶ್ರೇಷ್ಠವಾದಂತ ಆಶೀರ್ವಾದ ಕಟ್ಕೊಂಡು ಹೋಗ್ಬಿಟ್ಟ. ಶ್ರೇಷ್ಠವಾದದ್ದನ್ನು ನಿನ್ನಿಂದ ಕಲಿಯೋದಕ್ಕೋಸ್ಕರ ಬರ್ತಾನೆ ಸೈತಾನ. ನಿನ್ನಿಂದ ಕಲಿಯೋದಕ್ಕೋಸ್ಕರನೇ ಬರ್ತಾನೆ ಸೈತಾನ. ಮುಖ್ಯವಾಗಿ ಪ್ರಾರ್ಥನಾ ಆತ್ಮ ನಿನ್ನಲ್ಲಿ ಇರದೆ ಹಾಗೆ ಮಾಡ್ತಾನೆ. ಪ್ರಾರ್ಥನಾ ಜೀವಿತ ಅಂದ್ರೆ ಏನ್ ಗೊತ್ತಾ? ದೇವರ ಸಂಗಡ ಅನ್ಯೋನ್ಯವಾಗಿರುವಂಥದ್ದು. ಏನೋ ನಾನು ಕಲ್ತಿರೋದು, ನಾನು ಬರೋದು ನಾನು ಹೇಳೋದಲ್ಲ. ಪ್ರೇಯರ್ ಲೈಫ್ ಅಂದ್ರೆ ನಾನು ಮಾತಾಡಬೇಕು, ನನ್ನ ದೇವರು ಮಾತಾಡಬೇಕು. ಒಂದು ಕಡೆ ಮಾತ್ರ ಹೋಗೋದಲ್ಲ. ಏನೋ ನನ್ನ ಬಂದಿರೋ ದೇವರನ್ನ ಕನಿಕರಿಸುವಂತ ಪ್ರಾರ್ಥನೆ ಮಾಡಿ, ಈ ತರ ಆಶೀರ್ವಾದ ಮಾಡು, ಆ ತರ ಆಶೀರ್ವಾದ ಮಾಡು ಅಂತ ಪ್ರಾರ್ಥನೆ ಮಾಡಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಅಂತ ಬೇಡ್ಕೊಂಡು ಬಂದ್ಬಿಡೋದಲ್ಲ. ದೇವರು ಹೇಳೋದನ್ನ ನಾವು ಕೇಳಿಸ್ಕೋಬೇಕು. ನಾನು ಈ ಪ್ರೇಯರ್ ಮಾಡಿದಪ್ಪ, ಈ ತರ ಬೈಬಲ್ ಓದಿದ್ದಪ್ಪ, ಈ ತರ ಪ್ರಾರ್ಥನೆ ಮಾಡಪ್ಪ, ಏನೋ ಒಂದು ಸಮಾಧಾನ, ಏನೋ ಒಂದು ಆನಂದ, ನನಗೆ ದೇವರ ಪ್ರಸನ್ನತೆಯಿಂದ ತುಂಬಿದ್ದಪ್ಪ. ಈ ಅನುಭವ ಯಾವತ್ತಾರು ನಮ್ಮ ಜೀವನದಲ್ಲಿ ಆಗಿದೆಯಾ? ದೇವರ ಪ್ರಸನ್ನತೆಯಿಂದ ನಾವು ಪ್ರಾರ್ಥನೆ ಮಾಡ್ತಾ ಇದ್ದಪ್ಪ. ದೇವರ ಪ್ರಸನ್ನತೆ
ನನ್ನ ಪ್ರಾರ್ಥನೆ ಕೇಳೋದಕ್ಕೋಸ್ಕರ ಲೋಕದಿಂದ ಇಳಿದು ಬಂದಿದ್ರಪ್ಪ. ಪ್ರಾರ್ಥನೆ ಮೋಸ್ಟ್ ಇಂಪಾರ್ಟೆಂಟ್. ದೇವರ ಹೊಟ್ಟೆಗೆ ನಮ್ಮನ್ನ ಅನ್ಯೋನ್ಯವಾಗಿ ಇರಿಸುತ್ತೆ. ಏಸಾವನ್ನು ಕಳೆದುಕೊಂಡ ನಮ್ಮ ಜೀವನದಲ್ಲಿ ಏನನ್ನು ನಾವು ಕಳೆದುಕೊಂಡಿದ್ದೇವೋ ಅದನ್ನು ಮತ್ತೆ ಪಡ್ಕೋಬೇಕು. ಅದು ಒಳ್ಳೆಯದು, ಅದು ಆಶೀರ್ವಾದ, ದೇವರಿಂದ ಬರುವಂತ ಆಶೀರ್ವಾದ, ದೇವರಿಂದ ಬರುವಂತ ಮುಖ್ಯವಾದಂತ ರಹಸ್ಯ, ಮುಖ್ಯವಾದಂತ ಬಹುಮಾನ ಅದು ದೇವರೇ. ಹಲ್ಲೆಲೂಯಾ, ಅದು ದೇವರೇ. ಹಲ್ಲೆಲೂಯಾ, ದೇವರ ನಾಮದ ಮಹಿಮೆಗೋಸ್ಕರ ದೇವರೇ ನಮಗೆ ತನ್ನನ್ನು ಆಶೀರ್ವಾದವಾಗಿ ನಮಗೆ ದಯಪಾಲಿಸಿಕೊಟ್ಟಿದ್ದಾನೆ. ಒಂದೇ ಅದ್ಭುತ ಇರೋದು ಪ್ರಪಂಚದಲ್ಲಿ. ನೀನ್ ಪ್ರೇಯರ್ ಮಾಡಿದ್ರೆ ರೋಗವಾಸಿ ಆಗ್ಬೋದು, ನೀನ್ ಪ್ರೇಯರ್ ಮಾಡಿದ್ರೆ ದೆವ್ವ ಹೋಗ್ಬೋದು, ನೀನ್ ಪ್ರೇಯರ್ ಮಾಡಿದ್ರೆ ಸತ್ತೋಗಿರೋರು ಗೆದ್ದು ಬರ್ಬೋದು. ಇವೆಲ್ಲ ಅದ್ಭುತಗಳಲ್ಲ. ಇವೆಲ್ಲ ಅದ್ಭುತ ಆದ್ರೂ ಇವ್ಯಾವನ್ನ ಪರಲೋಕ ಕರ್ಕೊಂಡು ಹೋಗಲ್ಲ. ಒಂದು ಅದ್ಭುತ ಇದೆ, ಅದೇನು ಗೊತ್ತಾ? ದೇವರು ಇಷ್ಟಪಡುವಂಥದ್ದು, ದೇವರು ಮೆಚ್ಚುವಂಥದ್ದು. ನೀನು ಪರಿಶುದ್ಧನಾಗಿ ಯಥಾರ್ಥವಾಗಿ ಇರೋದೆ ನಿನಗೆ ಕೊಟ್ಟಂತ ಚೊಚ್ಚಲತನವನ್ನು, ಯೇಸು ಕ್ರಿಸ್ತನ ರಕ್ತವನ್ನು ಸುರಿಸಿ ತನ್ನ ಪ್ರಾಣ ತ್ಯಾಗದ ಪರಿಶುದ್ಧವಾದ ಜೀವಿತವನ್ನು ನೀನು ಕಾಪಾಡಿಕೊಳ್ಳುವುದೇ. ದೇವರ ನಾಮದ ಮಹಿಮೆಗೋಸ್ಕರ ಪ್ರಿಯ ದೇವರ ಮಕ್ಕಳೇ, ನಿನ್ನ ಜೀವನ ಪರೀಕ್ಷೆ ಮಾಡ್ಕೋ. ತಾತ್ಸಾರವಾಗಿರ್ಬೇಡ. ದೇವರ ಮಾತುಗಳನ್ನ ಕೇಳಿಸ್ಕೊಂಡು ಹೆಂಗಂದ್ರೆ ಹೆಂಗೆ ಜೀವನ ಮಾಡಬಾರ್ದು, ಹೆಂಗಂದ್ರೆ ಹೆಂಗೆ ಜೀವನ ಮಾಡಬಾರ್ದು. ನನಗಿಷ್ಟ ಆಗೋ ಥರ ನಾನು ನಾಳೆ ಇರ್ತೀನಿ ಅಂತ ನಾನು ಅನ್ಕೊಂಡ್ರು ನಾಳೆ ಅದನ್ನ ನಿರ್ಧಾರ ಮಾಡುವಂಥದ್ದು ದೇವರು. ನನ್ನ ಜೀವನದಲ್ಲಿ ನಾಳೆ ನಾನು ಹೆಂಗಿರ್ಬೇಕು, ಏನ್ ಮಾತಾಡಬೇಕು ಅಂತ ನಿರ್ಧರಿಸೋದು ದೇವರು. ಆದ್ರಿಂದ ನಮ್ಮ ಜೀವನಗಳನ್ನ ಎಚ್ಚರಿಸ್ಕೊಳ್ರಿ. ಇವನು ಜೊತೆದನ್ನ ಅಕ್ಕನ್ನು ಮಾರ್ಬಿಡ್ತಾನೆ, ಹೋಗಿ ಆಶೀರ್ವಾದಕ್ಕೋಸ್ಕರ ಈ ಸಾಧನೆಯಿಂದ ಬಿಟ್ಕೊಂತಾನೆ. ಎಲ್ಲಿದೆ ಆಶೀರ್ವಾದ? ಹೆಂಗೆ ಕೊಡೋಕ್ಕೆ ಸಾಧ್ಯ? ಆದ್ರಿಂದ ನಿನಗೆ ಕೊಟ್ಟಂತ ಆಶೀರ್ವಾದನ, ನಿನಗೆ ಬಂದಂತ ಆಶೀರ್ವಾದನ ನೀನು ಕಳ್ಕೊಳ್ಳೋಕೆ ಹೋಗ್ಬೇಡ. ಈ ದಿನ ದೇವರ ವಾಕ್ಯದಿಂದ ನೀವು ಎಚ್ಚರವಾಗಿರಬೇಕು. ಎಸ್ ದೇವರೇ, ನನ್ನ ಜೀವನದಲ್ಲಿ ಮುಖ್ಯವಾಗಿ ಈ ತರ ಕಾರ್ಯ ನಡೆದಿದೆ, ಈ ತರ ಕೆಲಸಗಳು ನಡೆದಿದ್ದಾವೆ, ಈ ತರ ತಪ್ಪು ಮಾಡಿದ್ದೀನಿ. ಆಲಯಕ್ಕೆ ಬರುತ್ತಾನೆ ನಿನ್ನ ದೇವರು ಅಂತ ನಂಬೆ ಈ ತರ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ. ನೀನು ಪರಿಶುದ್ಧನು ಎಂಬುದಾಗಿ ತಿಳಿದೆ ನಾನು ಈ ಕೆಲಸ ಮಾಡಿದ್ದೀನಿ. ದೇವರ ಹತ್ರ ಕ್ಷಮಾಪಣೆ ಕೇಳ್ಬಿಟ್ಟು ದೇವರ ಹತ್ರ ಬೇಡೋಣ. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯ ಮಾಡ್ತಾನೆ. ಯಾಕಂದ್ರೆ ದೇವರ ಆತ್ಮನು ನಮ್ಮೊಂದಿಗೆ ಚಲಿಸ್ತಾ ಇದ್ದಾನೆ. ದೇವರ ಆತ್ಮನು ನಮಗೆ ಸಹಾಯಕನಾಗಿ ಬರ್ತಾನೆ. ದೇವರ ಆತ್ಮನು ಸಿಗುವಂತ ಕಾಲದಲ್ಲಿ ಕರ್ತನನ್ನು ನಾವು ಹಿಡಿಯಬೇಕು. ದೇವರ ಆತ್ಮನನ್ನು ನಾವು ಹಿಡಿಯಬೇಕು. ಇದು ದೇವರ ಆತ್ಮನು ಸಿಗುವಂತ ಕಾಲ, ನಮ್ಮ ಪ್ರಾರ್ಥನೆಗೆ ಕೇಳುವಂತ ಕಾಲ, ನಮ್ಮ ಪ್ರಾರ್ಥನೆಗೆ ಉತ್ತರವು ಬರುವಂತ ಕಾಲ. ಈ ಟೈಮಲ್ಲಿ ನಮ್ಮ ಜೀವನವನ್ನು ಬದಲಾಯಿಸ್ಕೋಬೇಕು. ನರಕದಲ್ಲಿ ಅನೇಕ ಜನರು ಪ್ರಾರ್ಥನೆ ಮಾಡ್ತಾರೆ, ದೇವರೇ ನನ್ನ ಕಾಪಾಡು, ದೇವರೇ ನನ್ನ ಈ ಬೆಂಕಿಯಿಂದ ಎತ್ತು, ದೇವರೇ ಈ ಹುಳುಗಳು ನನ್ನ ಕಚ್ಚಿಸ್ತಾ ಇದ್ದಾವೆ, ನನ್ನನ್ನ ಕಾಪಾಡು ದೇವರೇ. ಪ್ರಿಯ ದೇವರ ಮಗಳೇ, ಪ್ರಿಯ ದೇವರ ಮಗುವೇ, ಈ ವಾಕ್ಯ, ಈ ಸಂದೇಶ ನಿನಗೋಸ್ಕರನೇ. ನಿನ್ನ ಚರಿತ್ರದ ಅಕ್ಕನ್ನು ನೀನು ಕಳೆದುಕೊಂಡಿದ್ರೆ, ನಿನ್ನಲ್ಲಿ ಜೀವನದಲ್ಲಿ ನಿನ್ನ ಜೀವನದ ಪ್ರಾಮುಖ್ಯವಾದದನ್ನು ನೀನು ಕಳೆದುಕೊಂಡಿದ್ರೆ, ದೇವರಿಗೋಸ್ಕರ ಈ ದಿನ ಈ ಆಶೀರ್ವಾದ ನಿನ್ನಲ್ಲಿ ಬರಬೇಕು, ನಿನ್ನಲ್ಲಿ ಹುಟ್ಟುತ್ತದೆ. ದೇವರಾತ್ಮ ಇದಕ್ಕೆ ಸಹಾಯ ಮಾಡ್ತಾನೆ. ನನಗೆ ಪಾಪದಲ್ಲೇ ಸಂತೋಷ ಇದೆ ಅಂತ ನೀನು ಹೇಳ್ತಾ ಇದ್ರೆ ಒಂದು ಕೆಲಸ ಮಾಡು. ಆ ಕೆಲಸ ಏನಂದ್ರೆ, ಅಡಿಗೆ ಮನೆಗೆ ಹೋಗು, ಗ್ಯಾಸ್ ಸ್ಟವ್ ಅಂಟಿಸು, ನಿನ್ನ ಬೆರಳು ಆ ಇದ್ರ ಮೇಲೆ ಇಡು, ಆ ಬೆಂಕಿ ಮೇಲೆ 2 ಸೆಕೆಂಡ್ ಇಡು. ಅದ್ರ ಮೇಲೆ ಆ ಬೆಂಕಿಗೆ ನಿನ್ನ ಬೆರಳು ಏನು ಆಗ್ತೇ ಹೋದ್ರೆ ನೀನು ಎಷ್ಟು ಬೇಕಾದ್ರೂ
2 ನಿಮಿಷದ ಬೆಂಕಿಗೆ ನಾವು ತಡ್ಕೊಳಕ್ಕಾಗ್ತಾ ಇಲ್ಲ. 2 ಸೆಕೆಂಡ್ ಇದಕ್ಕೆ ನಮ್ಮ ಜೀವ ಉಳಿತಾ ಇಲ್ಲ. ಬಿಸಿಲು ಜಾಸ್ತಿ ಬಂದ್ರೆ ಆಚೆ ಬರಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಶಾಖನ ತಡೆಯಕ್ಕಾಗಲ್ಲ ನಮ್ಮ ಬಾಡಿ. ಪ್ರಿಯ ದೇವರ ಮಗುವೆ, ದೇವರ ವಾಕ್ಯವನ್ನು ಕೇಳುತ್ತಿರುವಂತ ದೈವ ಜನರೇ, ನೀನು ಮಾಡುತ್ತಿರುವಂತ ಪಾಪಕ್ಕೆ ಫುಲ್ ಸ್ಟಾಪ್ ಇವತ್ತೇ ಆಗ್ಬೇಕು. ನೀನು ಮಾಡುತ್ತಿರುವಂತ ಕೆಟ್ಟ ಕೆಲಸಕ್ಕೆ ಇವತ್ತೇ ಕೊನೆ ದಿನ ಆಗ್ಬೇಕು. ನೀನು ಕಳೆದುಕೊಂಡಿರುವಂತ ಪರಿಶುದ್ಧವಾದ ಜೀವನ ಈ ದಿನವೇ ನಿನ್ನ ವಶವಾಗಬೇಕು, ನಿನ್ನದಾಗಬೇಕು. ಇದೇ ದೇವರು ಕೊಡುವಂತ ಆಶೀರ್ವಾದ. ಹಲ್ಲೆಲೂಯಾ. ದೇವರ ಆತ್ಮನ ಪ್ರಸನ್ನತೆಯಿಂದ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ನನ್ನ ಜೀವನದಲ್ಲಿ ನಾನು ಇನ್ನು ಮೇಲೆ ನೂತನ ಸ್ವಭಾವವನ್ನು ಧರಿಸ್ಕೊಂತೀನಿ. ಕಟ್ಕೊಂಡದನ್ನು ನಾನು ಪಡೆದುಕೊಂತೀನಿ. ನಾನು ಏನನ್ನು ಕಳೆದುಕೊಂಡಿದ್ದೇನೋ ಅದನ್ನು ನಾನು ಮತ್ತೆ ಪಡೆದುಕೊಂತೀನಿ. ದೇವರೇ, ನನ್ನನ್ನು ಕ್ಷಮಿಸಿಬಿಡು ಅಂತ ಪ್ರಾರ್ಥನೆ ಮಾಡೋಣ. ಈ ಪ್ರಾರ್ಥನೆ ನೀವೆಲ್ಲರೂ ಏಕೀಭವಿಸಬೇಕಾಗಿ ನಿಮ್ಮಲ್ಲಿ ಪ್ರೀತಿಯಿಂದ ಕೇಳ್ಕೊಂತೀನಿ. ಈಗ ತಾನೇ ನಾವು ದೇವರ ಆತ್ಮನ ವಾಕ್ಯಗಳನ್ನು, ದೇವರ ಆತ್ಮನ ಮಾತುಗಳು ನಮ್ಮ ಕಿವಿಗೆ ಬಿದ್ದಿದ್ದಾವೆ. ಪಶ್ಚಾತ್ತಾಪ ನಮ್ಮ ಜೀವನದಲ್ಲಿ ಬರಬೇಕು. ಪಶ್ಚಾತ್ತಾಪದ ಹೃದಯ ನಮಗೆ ಇರಬೇಕು. ಪ್ರಾರ್ಥನೆ ಮಾಡೋಣ. ಯೇಸುವೇ, ಪರಲೋಕದ ತಂದೆಯೇ, ನಮ್ಮನ್ನು ಉಂಟು ಮಾಡಿದಂತ ಸರ್ವಶಕ್ತನಾಗಿರುವಂತ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ನೀನು ನಮ್ಮನ್ನು ಪ್ರೀತಿಸಿ ವಿಶೇಷವಾದ ವಾಕ್ಯವನ್ನು ನಮಗೆ ದಯಪಾಲಿಸಿ ಕೊಟ್ಟಿದ್ದೀಯ. ಏಸಾವನ ಚಂಚಲತನವನ್ನು ಮಾರಿಬಿಟ್ಟ ಹಾಗೆ ನಮ್ಮ ಜೀವಿತವನ್ನು ಅನೇಕ ವಿಧವಾದಂತಹ ಸಂತೋಷಗಳು, ಲೋಕವು ಕೊಡುವಂತಹ ಸಂತೋಷಕ್ಕೆ ಮಾರಿಬಿಟ್ಟಿದ್ದೇವೆ. ದೇವರೇ, ನಮ್ಮನ್ನು ಕನಿಕರಿಸು. ದೇವರೇ, ನಮ್ಮ ಮೇಲೆ ದಯೆ ತೋರಿಸು ಸ್ವಾಮಿ. ನಮ್ಮ ಮೇಲೆ ದಯೆ ತೋರಿಸು ದೇವ. ನೀನೇ ನಮ್ಮನ್ನು ನಡೆಸು. ನೀನೇ ನಮ್ಮನ್ನು ನಡೆಸು ದೇವ. ನಿನ್ನ ಪರಿಶುದ್ಧಾತ್ಮನ ನಡೆಸುವಿಕೆಯಲ್ಲಿ ನಾವು ನಡೆಯುವಂತ ಮಕ್ಕಳಾಗಿ ಜೀವನ ಮಾಡಬೇಕು. ನಿನ್ನಿಂದ ಬರುವಂತ ಸಂತೋಷವನ್ನು ಹೊಂದಿಕೊಳ್ಳುವಂತ ಕೃಪೆಯ ಕಡೆಗೆ ನಾವು ನಡೆಸಲ್ಪಡಬೇಕು. ನಿನ್ನ ಪ್ರಾರ್ಥನೆಯಲ್ಲಿ ನಿನ್ನ ಪ್ರಸನ್ನತೆ ನಮ್ಮ ಮೇಲೆ ಇಳಿಯಬೇಕು ಸ್ವಾಮಿ. ನಿನ್ನ ಅನ್ಯೋನ್ಯತೆಯಲ್ಲಿ ಯಾವಾಗಲೂ ಜೀವಿಸಬೇಕು. ನಿನ್ನ ಕೃಪಕಟಾಕ್ಷವು, ನಿನ್ನ ದಯೆ ಕನಿಕರವು ನಮ್ಮ ಮೇಲೆಯೂ, ನಮ್ಮ ಕುಟುಂಬದ ಮೇಲೆಯೂ, ನಮ್ಮ ಪ್ರತಿಯೊಬ್ಬೊಬ್ಬರ ಮೇಲೆಯೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನೆಲೆಯಿರುವ ಹಾಗೆ ನೀನು ಕೃಪೆ ಮಾಡಬೇಕೆಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ, ನನ್ನ ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್. ಕ್ರಿಸ್ತನ ನಾಮದಲ್ಲಿ ಎಲ್ಲರಿಗೂ ವಂದನೆಗಳು. ಒಂದು ವಿಶೇಷವಾದ ಪ್ರಕಟಣೆ. ನಮ್ಮ ಆಲಯದಲ್ಲಿ ಮುಂದಿನ ಭಾನುವಾರದಿಂದ ಆರಾಧನೆ ನಡೆಸಲಾಗುವುದು. ಪ್ರತಿ ಭಾನುವಾರ ಬೆಳಗ್ಗೆ 8:30ರಿಂದ 9:30 1 ಗಂಟೆ ಮಾತ್ರ ಆರಾಧನೆ ನಡೆಸಲಾಗುವುದು. ಮತ್ತು ಪ್ರತಿ ತಿಂಗಳಿನ 3ನೇ ಭಾನುವಾರ ನಮ್ಮ ಆಲಯದಲ್ಲಿ ಯುಕರಿಸ್ಟ್ ಆರಾಧನೆ ನಡೆಸಲಾಗುತ್ತದೆ. ಇದಕ್ಕೆ ಸೋಷಿಯಲ್ ಡಿಸ್ಟೆನ್ಸ್ ನಿಯಮಗಳನ್ನು ತೆಗೆದುಕೊಂಡಿರುತ್ತೇವೆ. ಮತ್ತು ಬುಧವಾರದ ಸಂಜೆ ಆರಾಧನೆ ಮತ್ತು ಪ್ರತಿ ತಿಂಗಳಿನ ಮೊದಲನೆಯ ದಿನದ ಆರಾಧನೆ ನಡೆಸಲಾಗುವುದಿಲ್ಲ. ನಮ್ಮ ಆರಾಧನೆ ನಡೆಸಲು ಸರ್ಕಾರದ ನಿಯಮಗಳನ್ನು ಶಿಸ್ತಿನಿಂದ ಕಡ್ಡಾಯವಾಗಿ ಪಾಲಿಸಬೇಕಾಗಿದೆ. ಮೊದಲನೆಯದಾಗಿ 10 ವರ್ಷದ ಒಳಗಿರುವ ಮಕ್ಕಳು ಮತ್ತು 60 ವರ್ಷದ ಮೇಲ್ಪಟ್ಟವರು ಸರ್ಕಾರದ ಆದೇಶದ ಮೇರೆಗೆ ಆಲಯಕ್ಕೆ ಬರುವಂತಿಲ್ಲ. ಎರಡನೆಯದು, ಆಲಯಕ್ಕೆ ಬರುವಂತವರು ಕಡ್ಡಾಯವಾಗಿ
ಸ್ವಾಮಿ, ನಿನ್ನ ಮಹಾಕೃಪೆಯಲ್ಲಿ ನೀನು ನಮಗೆ ದಯಪಾಲಿಸಿಕೊಟ್ಟಂತ ಜೀವಕ್ಕಾಗಿ ಸ್ತೋತ್ರ, ಈ ಪ್ರಾಣಕ್ಕಾಗಿ ಸ್ತೋತ್ರ, ಈ ಶರೀರಕ್ಕಾಗಿ ನಿನಗೆ ಸ್ತೋತ್ರ. ದೇವರಾತ್ಮ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ನಮ್ಮ ಪ್ರಾಣವನ್ನು ಇದುವರೆಗೂ ಉಳಿಸಿದ್ದಕ್ಕಾಗಿ ನಿನಗೆ ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ಕೊರೋನಾ ಎಂಬ ಹೆಸರೇ ಈ ಭೂಮಿಯ ಮೇಲೆ ಇಲ್ಲವಾಗಬೇಕು, ಸಂಪೂರ್ಣವಾಗಿ ನಾಶವಾಗಬೇಕು. ಅದು ಯೇಸು ಕ್ರಿಸ್ತನ ಹೆಸರಿನಿಂದ ಮಾತ್ರ ಸಾಧ್ಯ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸುವಂತ ಪ್ರತಿಯೊಂದು ಪ್ರಾರ್ಥನೆಯನ್ನು ನೀನು ಕೇಳುವಂತ ದೇವರು. ಯೇಸುವಿನ ನಾಮದಲ್ಲಿ ಈ ಹೆಸರೇ, ಈ ರೋಗವೇ ಇಡೀ ಪ್ರಪಂಚದಿಂದಲೇ ನೀನು ನಾಶವಾಗು. ಆ ರೋಗದಿಂದ ಯಾರ್ಯಾರು ಬಳಲುತ್ತಿದ್ದಾರೋ ಅವರನ್ನು ಸ್ವಾಮಿ ನಿನ್ನ ಕೃಪೆಯುಳ್ಳ ಹಸ್ತವನ್ನು ಚಾಚಿ ಆರೋಗ್ಯವನ್ನು ದಯಪಾಲಿಸು. ದೇವರಾತ್ಮ ನಿನಗೆ ಸ್ತೋತ್ರ, ದೇವರಾತ್ಮ ನಿನಗೆ ಸ್ತೋತ್ರ. ಸಭೆಗಳನ್ನು ನೀನು ತೆರೆಯುತ್ತಿರುವುದಕ್ಕಾಗಿ ನಿನಗೆ ಸ್ತೋತ್ರ. ಸಭೆಯಲ್ಲಿ ನಿನ್ನನ್ನು ಆರಾಧನೆ ಮಾಡುವುದಕ್ಕೆ ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ನಿನಗೆ ಸ್ತೋತ್ರ. ದೇವರಾತ್ಮ ನಿನಗೆ ಸ್ತೋತ್ರ. ದೇವರೇ, ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ, ನಿನಗೆ ಮಹಿಮೆ ಉಂಟಾಗಲಿ ದೇವ. ದೇಶವನ್ನು ಆಶೀರ್ವಾದ ಮಾಡು. ದೇಶವನ್ನು ನಡೆಸುತ್ತಿರುವಂತಹ ದೇಶದ ನಾಯಕರನ್ನು ನಿನ್ನ ವಿಶೇಷವಾದ ಜ್ಞಾನದಿಂದ ತುಂಬಿಸು ಸ್ವಾಮಿ. ಶಾಂತಿದಾಯಕನಾದ ಯೇಸು ಕ್ರಿಸ್ತನು ತಾನೇ ದೇಶಕ್ಕೆ ರಾಜನಾಗಿದ್ದುಕೊಂಡು, ಅಧಿಪತಿಯಾಗಿದ್ದುಕೊಂಡು, ಅರಸನಾಗಿದ್ದುಕೊಂಡು ಪ್ರತಿ ಒಬ್ಬೊಬ್ಬರನ್ನು ಸಮಾಧಾನದ ಶಾಂತಿಯನ್ನು ನಡೆಸಲಿ, ಆರೋಗ್ಯದಿಂದ ತುಂಬಿಸಲ್ಪಡಬೇಕು ಸ್ವಾಮಿ. ನೀನು ಕೃಪೆ ತೋರಿಸುವ. ನಾವು ನಿನ್ನ ಮಕ್ಕಳು, ನೀನು ನಮ್ಮ ದೈವರು. ನಿನ್ನ ನಾಮದ ಮಹಿಮೆಗೋಸ್ಕರ ಉಂಟು ಮಾಡಲ್ಪಟ್ಟಿದ್ದೇವೆ. ನಿನ್ನ ಘನಚಿತ್ತವನ್ನು ನಮ್ಮ ಜೀವಿತದಲ್ಲಿ ನೀನು ನೆರವೇರಿಸು. ನೀನೇ ನಮ್ಮನ್ನು ನಡೆಸು ಸ್ವಾಮಿ. ದೇವರಾತ್ಮ ನಿನಗೆ ಸ್ತೋತ್ರ, ದೇವರಾತ್ಮ ನಿನಗೆ ಸ್ತೋತ್ರ. ಈ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಎಲ್ಲ ಮಹಿಮೆ ನನ್ನ ಯೇಸುವಿಗೆ ಮಾತ್ರ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ತಿರುಗಿ ಬರಲಿರುವ ನಮ್ಮ ಸಂರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ದೀನತೆಯಿಂದ ಪ್ರಾರ್ಥಿಸಿ ಬೇಡುತ್ತೇನೆ, ನನ್ನ ಜೀವವುಳ್ಳ ಪರಲೋಕದ ತಂದೆಯೇ. ಆಮೆನ್. ನಾಶವಾಗುವುದೇಕೋ
ಬರುವುದಲ್ಲ, ಶಾಪವಿಲ್ಲದ ನ್ಯಾಯ ತೀರ್ಪು ಬರುವುದಲ್ಲ. ಈ ಪರ್ಯಂತರವು ತಾಪವಿಲ್ಲದೆ ನೀನು, ಈ ಪರ್ಯಂತರವು ತಾಪವಿಲ್ಲದೆ ನೀನು ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ, ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ. ನಾಶದಲ್ಲೇ ನನಗೆ ಸಂತೋಷವಿಲ್ಲ ನಿಜ, ನಾಶದಲ್ಲೇ ನನಗೆ ಸಂತೋಷವಿಲ್ಲ ನಿಜ. ದೋಷವ ಬಿಟ್ಟು ಬದುಕಲಾಸೆ ಕೊಂಡು ನಡೆ, ದೋಷವ ಬಿಟ್ಟು ಬದುಕಲಾಸೆ ಕೊಂಡು ನಡೆ. ನಾಶವಾಗುವುದೇಕೋ ಓ ಮಾನವ, ನಾಶವಾಗುವುದೇಕೋ. ಕೊನೆಯದಾಗಿ ಕರ್ತನು ಕಲಿಸಿಕೊಟ್ಟ ಪ್ರಾರ್ಥನೆಯನ್ನು ಎಲ್ಲರೂ ಒಟ್ಟಾಗಿ ಹೇಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮ ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇರುತ್ತದೆ ಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನು ನೀನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಳಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವು ನಿನ್ನದೇ ಸ್ವಾಮಿ. ಆಮೆನ್. ಅಂತ್ಯ ಆಶೀರ್ವಾದವನ್ನು ಹೊಂದಿಕೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ತಂದೆಯಾದ ದೇವರ ಪ್ರೀತಿಯು, ಪರಿಶುದ್ಧಾತ್ಮ ದೇವರ ಅನ್ಯೋನ್ಯತೆ, ಶಾಂತಿ, ಸಮಾಧಾನ, ವಿಶೇಷವಾದ ಆರೋಗ್ಯ ನಮ್ಮ ಜೀವಿತದಲ್ಲಿ ನಿತ್ಯ ನಿರಂತರವೂ ನೆಲೆಯಿರಲಿ.